ಸಚಿವ ಎಚ್.ಡಿ. ರೇವಣ್ಣ ಪತ್ನಿಯಿಂದ ಸರ್ಕಾರಿ ಕಾರನ್ನ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ. ವೈಯಕ್ತಿಕ ಕೆಲಸಕ್ಕೆ ಸರ್ಕಾರಿ ವಾಹನದಲ್ಲಿ ಬಂದಿದ್ದಾರೆ ಭವಾನಿ ರೇವಣ್ಣ. ಇನೋವಾ ಕಾರಿನಲ್ಲಿ ಚಿಕ್ಕಮಗಳೂರಿಗೆ ಭವಾನಿ ರೇವಣ್ಣ ಬಂದಿದ್ದಾರೆ. ಸರ್ಕಾರಿ ಕಾರು KA01GA8009 ನಂಬರ್ನ ಇನೋವಾ ಕಾರಿದಾಗಿದೆ. ಈ ಬಗ್ಗೆ ಮಾಧ್ಯಮಗಳಲ್ಲಿ ಸುದ್ದಿ ಬಂದೇ ಬರುತ್ತೆ. ಇದ್ಯಾವುದಕ್ಕೂ ನಾನು ತಲೆಕೆಡಿಸಿಕೊಳ್ಳಲು ಹೋಗಲ್ಲ ಅನ್ನುವಂಥ ಅತಿರೇಕದ ಹೇಳಿಕೆಯನ್ನ ಕೂಡ ಸಚಿವ ಎಚ್.ಡಿ. ರೇವಣ್ಣ ಅವರ ಪತ್ನಿ ಭವಾನಿ ರೇವಣ್ಣ ಹೇಳಿದ್ದಾರಂತೆ. ಹಾಗಿದ್ರೆ ಮಾಧ್ಯಮಗಳಲ್ಲಿ ಸುದ್ದಿ ಬಂದರೂ ಪರವಾಗಿಲ್ಲ, ತಪ್ಪಿನ ಅರಿವಿದ್ದೆ. ಸಹಜವಾಗಿ ಇಂಥ ಸುದ್ದಿಗಳ ಬಗ್ಗೆ ಪ್ರಸಾರ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಗೊತ್ತಿರಲಿಲ್ಲ, ಏನೋ ತಪ್ಪಾಗಿದೆ, ಈ ರೀತಿಯಾದಂಥ ಹೇಳಿಕೆಗಳನ್ನು ಹೇಳುವಂಥದ್ದು ಸಹಜ. ಆದರೆ ಒಂದು ರೀತಿ ಉದ್ದಟತನದ ಹೇಳಿಕೆಯನ್ನು ಭವಾನಿ ರೇವಣ್ಣ ಹೇಳಿದ್ದಾರೆ. ಈ ಸುದ್ದಿ ಮಾಧ್ಯಮದಲ್ಲಿ ಬಂದೇ ಬರುತ್ತೆ, ಆದರೆ ನಾನು ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅನ್ನುವಂಥ ಹೇಳಿಕೆಯನ್ನು ನೀಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ಕುಮಾರ್. ಭವಾನಿ ರೇವಣ್ಣ ಅವರು ಸರ್ಕಾರಿ ಕಾರನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಅದು ಅಲ್ಲದೆ ಈ ಸುದ್ದಿ ಮಾಧ್ಯಮದಲ್ಲಿ ಬಂದೇ ಬರುತ್ತೆ, ಆದರೆ ನಾನು ಅದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಅನ್ನುವಂಥ ಉದ್ದಟತನದ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ ಅನ್ನುವಂಥದ್ದು ಏನಿದೆ ಮಾಹಿತಿ? ಒಂದು ಸಚಿವರ ಕಾರುಗಳು ಬರೀ ಸಚಿವರಿಗಾಗಿಯೇ ಸೀಮಿತವಾಗಿರ್ಬೇಕು. ಮತ್ತೆ ಜಿಲ್ಲಾ ಪಂಚಾಯತ್ ಸದಸ್ಯರು ಕೂಡ ಏನೋ ಒಂದು ಸರ್ಕಾರಿ ಕಾರನ್ನ ಉಪಯೋಗಿಸಲಿಕ್ಕೆ ಒಂದು ಅನುಮತಿ ಇದೆ. ಆದ್ರೆ ಜಿಲ್ಲಾ ಪಂಚಾಯತ್ ಸದಸ್ಯೊಬ್ಬರು ಈ ಒಂದು ಸಚಿವರ ಕಾರಿನಲ್ಲಿ ಯೂಸ್ ಮಾಡ್ಕೊಳ್ಳುವಂಥದ್ದು ಮತ್ತೆ ಸರ್ಕಾರಿ ಕಾರನ್ನ ಯೂಸ್ ಮಾಡ್ಕೊಂಡು ಅಂದ್ರೆ ಖಾಸಗಿ ಕಾರ್ಯಕ್ರಮಗಳಿಗೆ ಬರೋದು ಎಷ್ಟು ಸರಿ ಎಂಬ ಪ್ರಶ್ನೆಗೆ ಅವ್ರು ಹೇಳ್ತಿರುವಂತದ್ದು ಪ್ರಮುಖವಾಗಿ, ನೀವು ಸುದ್ದಿ ಮಾಡಿದ್ರೆ ಒಂದು ದಿನ ಮಾತ್ರ ಬರುತ್ತೆ, ಆದ್ರೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈ ಮೊದಲು ಕೂಡ ಪ್ರಜ್ವಲ್ ಅವರ ಒಂದು ಕೇಸನ್ನು ಕೂಡ ಇದೇ ರೀತಿ ಸುದ್ದಿಯನ್ನ ಪ್ರಸಾರ ಮಾಡಿದ್ರಿ, ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಂತ ಉದ್ದಟದ ಮಾತು ಇರದಂತಹ ಸ್ಥಳೀಯರು ಕೂಡ ಕೆಲವೊಂದ್ ಕಡೆ ಕೆಂಗಣಿಗೆ ಗುರಿ ಆಯ್ತು ಅಂತ ಹೇಳ್ಬೋದು. ಯಾಕೆಂದ್ರೆ ನಿನ್ನೆ ಚಿಕ್ಕಮಗಳೂರಿನ ಐಬಿಗೆ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಅಂದ್ರೆ ಸರ್ಕಾರಿ ಕಚೇರಿಯ ಇನ್ನಿತರ ಒಂದು ಅಧಿಕಾರಿಗಳ ಒಂದು ಸಭೆಯನ್ನ ನಡೆಸಿದ್ರೆ ಅದಕ್ಕೆ ಹೋಗ್ಲಿ ಒಂದು ಕ್ಷಮಿಸ್ಬಿಡು ಅಂತ ಅಲ್ಲಿಯ ಸ್ಥಳೀಯರು ಕೂಡ ಹೇಳ್ತಾ ಇದ್ರು. ಆದ್ರೆ ಅಲ್ಲಿ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಅವರ ಪರ್ಸನಲ್ ಕೆಲಸಕ್ಕೆ ಒಂದು ಸಚಿವರ ಕಾರನ್ನ ಬಳಸಿರುವಂತದ್ದು ಕೆಂಗಣಿಗೆ ಗುರಿಯಾಗಿರುವಂತದ್ದು ಈ ಮೊದಲು ಕೂಡ ಈ ಸುದ್ದಿ ಪ್ರಸಾರ ಆಗಿದ್ದು, ನೀವು ಬೇಕಂತಾನೆ ಈ ಸುದ್ದಿಯನ್ನ ಮಾಡ್ತಾ ಇದ್ದೀರಾ ಅಂತ ಮರು ಪ್ರಶ್ನೆಯನ್ನೇ ಪತ್ರಕರ್ತರು ಹಾಕಿದ್ರು. ಆದ್ರೆ ಇದೇ ರೀತಿ ಈ ಮೊದಲು ಕೂಡ ಇವು ಆಗ್ಲೇ ಚಿಕ್ಕಮಗಳೂರಿನ ಕೆಲವೊಂದು ಸ್ಥಳಗಳಿಗೆ ಇವರು ಸರ್ಕಾರಿ ಕಾರನ್ನ ಬಳಸ್ಕೊಂಡು ಈ ರೀತಿ ಮಾಡ್ತಾ ಇರುವಂತದ್ದು ಸರಿಯಾದ ಒಂದು ಕೆಂಗಣಿಗೆ ಗುರಿಯಾಗಿರುವಂತದ್ದು.